ಯುಎಸ್ಎ ಡಾಲರ್ ಎದುರು ಭಾರತದ ರೂಪಾಯಿ ಸಾರ್ವಕಾಲಿಕ ಪತನ ಕಂಡಿದ್ದು 91.81 ರೂಪಾಯಿ ವಿನಿಮಯ ಕಂಡಿತು. ಭಾರತದ ರೂಪಾಯಿಯ ಇತಿಹಾಸದಲ್ಲಿ ಇದು ಸಾರ್ವಕಾಲಿಕ ಕುಸಿತವಾಗಿದೆ. ಒಂದು ದಿನದ ಕುಸಿತ ಈ ವಾರ 2-3 ಬಾರಿ 0.2% ಇತ್ತು. ಈ ವಾರವಿಡೀ ಯುಎಸ್ಎ ಡಾಲರ್ ಎದುರು ಭಾರತದ ರೂಪಾಯಿ ಕುಸಿತ 5.3%. ಇದು 2022ರ ಬಳಿಕ ಒಂದೇ ವಾರ ಕಂಡ ಅತಿ ದೊಡ್ಡ ಕುಸಿತವಾಗಿದೆ. ಕಳೆದ ಒಂದು ದಶಕದಲ್ಲಿ ಭಾರತದ ರೂಪಾಯಿಯು ಒಂದೇ ಸಮನೆ ಪಾತಾಳದತ್ತ ಸಾಗಿದ್ದು, ಜಾಗತಿಕವಾಗಿ ರೂಪಾಯಿ ಬಲ ಕುಗ್ಗಿರುವಷ್ಟು ಸ್ಪಷ್ಟ. ಕಾರ್ಪೊರೇಟ್ ಕಂಪನಿಗಳಲ್ಲಿ ಡಾಲರ್ ಬೇಡಿಕೆ ಹೆಚ್ಚುತ್ತಲೇ ಇದ್ದು, ಅದನ್ನು ಸರಿದೂಗಿಸಲು ಭಾರತದ ಹಣಕಾಸು ಸ್ಥಿತಿ ಒದ್ದಾಡಬೇಕಾಗಿದೆ. ಭಾರತದ ಆಮದುಗಾರರ ಮೇಲೆ ಇದು ದೊಡ್ಡ ಹೊಡೆತ ಬೀಳುವಂತೆ ಮಾಡಿದೆ. ಬ್ಯಾಂಕುಗಳು ಪದೇ ಪದೇ ವಿನಿಮಯಕ್ಕೆ ಹೊಂದಾಣಿಕೆಯಾಗಬೇಕಾಗಿರುವುದು ಹೊಸ ಸಮಸ್ಯೆ ಎಂದು ಬ್ಯಾಂಕರ್ಗಳು ತಿಳಿಸಿದ್ದಾರೆ. ಆರ್ಬಿಐ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿನ ಯುಎಸ್ಎ ಟ್ರೆಸರಿ ಬಾಂಡ್ಗಳು 5 ವರ್ಷಗಳಲ್ಲಿ ಅತಿ ತಳಕ್ಕೆ ಇಳಿದಿವೆ. ಇದು ಆತಂಕಕಾರಿ ಬೆಳವಣಿಗೆಯಾಗಿದೆ. ಅರ್ಥಶಾಸ್ತ್ರಜ್ಞರ ಪ್ರಕಾರ ದೇಶದ ರೂಪಾಯಿಯನ್ನ ಆಧರಿಸಿರುವ ಆರ್ಬಿಐ ಪ್ರಯತ್ನಕ್ಕೆ ತೀವ್ರ ಹಿನ್ನಡೆಯಾಗಿದೆ.